ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 12 ವರ್ಷಗಳ ನಂತರ ಮತ್ತು 2008ರ ಒಲಿಂಪಿಕ್ ಕ್ರೀಡಾಕೂಟದ ಸುಮಾರು 2 ದಶಕಗಳ ನಂತರ ಬೀಜಿಂಗ್ ಮತ್ತೊಮ್ಮೆ ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ. ವಿಶ್ವ ಅಥ್ಲೆಟಿಕ್ಸ್ ಅಧ್ಯಕ್ಷ ಸೆಬಾಸ್ಟಿಯನ್ ಕೋ ಬೀಜಿಂಗ್ನ ಆಯ್ಕೆಯು ಭಾಗಶಃ ವಾಣಿಜ್ಯವಾಗಿದೆ ಎಂದು ಹೇಳಿದರು. 2023ರಲ್ಲಿ ಗಣ್ಯ ಡೈಮಂಡ್ ಲೀಗ್ ಸರ್ಕ್ಯೂಟ್ನ ದೇಶದ ಪ್ರಸಾರ ಬಳಕೆಯು 368.9 ಮಿಲಿಯನ್ ಆಗಿತ್ತು. 1.4 ಶತಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆಯೊಂದಿಗೆ ಚೀನಾ ವಿಶ್ವದ ಅತಿದೊಡ್ಡ ಕ್ರೀಡಾ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ನಮ್ಮ ಕ್ರೀಡೆಯನ್ನು ಮತ್ತು ನಮ್ಮ ಅಭಿಮಾನಿಗಳನ್ನು ವಿಶ್ವದ ಅತಿದೊಡ್ಡ ವಾಣಿಜ್ಯ ಮಾರುಕಟ್ಟೆಗಳಲ್ಲಿ ಬೆಳೆಸಲು ಇದು ಒಂದು ದೊಡ್ಡ ಅವಕಾಶವನ್ನು ಪ್ರತಿನಿಧಿಸುತ್ತದೆ. ಬೀಜಿಂಗ್ ಅನ್ನು ಮುಂದಿನ ಆತಿಥೇಯ ಎಂದು ಘೋಷಿಸುವುದರೊಂದಿಗೆ ನಮ್ಮ ಕೊನೆಯ 4 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳನ್ನು ಈಗ 4 ದೊಡ್ಡ ಆರ್ಥಿಕತೆಗಳಿಗೆ ನೀಡಲಾಗಿದೆ. ಜಗತ್ತಿನಲ್ಲಿ ಯುಎಸ್ಎ, ಯುಜೀನ್, ಯುರೋಪಿಯನ್ ಯೂನಿಯನ್, ಬುಡಾಪೆಸ್ಟ್, ಜಪಾನ್, ಟೋಕಿಯೋ ಮತ್ತು ಚೀನಾ. ಬೀಜಿಂಗ್ 2025ರಲ್ಲಿ ನಾನ್ಜಿಂಗ್ನಲ್ಲಿ ನಡೆಯಲಿರುವ ಮತ್ತೊಂದು ವಿಶ್ವ ಒಳಾಂಗಣ ಚಾಂಪಿಯನ್ಶಿಪ್ಗೆ ಚೀನಾ ಆತಿಥ್ಯ ವಹಿಸಲಿದೆ. ಈವೆಂಟ್ ಅನ್ನು ಮೂಲತಃ 2020ಕ್ಕೆ ನಿಗದಿಪಡಿಸಲಾಗಿತ್ತು, ಆದರೆ ಮುಂದಿನ ವರ್ಷಕ್ಕೆ ಮರು ನಿಗದಿಪಡಿಸುವ ಮೊದಲು ಕೋವಿಡ್ -19 ಸಾಂಕ್ರಾಮಿಕ ರೋಗದಿಂದಾಗಿ 3 ಬಾರಿ ಮುಂದೂಡಲಾಯಿತು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಕೊನೆಯ ಆವೃತ್ತಿ ಆಗಸ್ಟ್ನಲ್ಲಿ ಬುಡಾಪೆಸ್ಟ್ನಲ್ಲಿ ನಡೆದಿತ್ತು. ಮುಂದಿನ ಆವೃತ್ತಿಯು 2025ರಲ್ಲಿ ಟೋಕಿಯೋದಲ್ಲಿ ನಡೆಯಲಿದೆ, ನಂತರ ಬೀಜಿಂಗ್ 2027ರಲ್ಲಿ ನಡೆಯಲಿದೆ. 2025ರಲ್ಲಿ ನಾನ್ಜಿಂಗ್ನಲ್ಲಿ ನಡೆಯಲಿರುವ ಮತ್ತೊಂದು ವಿಶ್ವ ಒಳಾಂಗಣ ಚಾಂಪಿಯನ್ಶಿಪ್ಗೆ ಚೀನಾ ಆತಿಥ್ಯ ವಹಿಸಲಿದೆ. ಈವೆಂಟ್ ಅನ್ನು ಮೂಲತಃ 2020ಕ್ಕೆ ನಿಗದಿಪಡಿಸಲಾಗಿತ್ತು, ಆದರೆ ಮುಂದಿನ ವರ್ಷಕ್ಕೆ ಮರು ನಿಗದಿಪಡಿಸುವ ಮೊದಲು ಕೋವಿಡ್ -19 ಸಾಂಕ್ರಾಮಿಕ ರೋಗದಿಂದಾಗಿ 3 ಬಾರಿ ಮುಂದೂಡಲಾಯಿತು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಕೊನೆಯ ಆವೃತ್ತಿ ಆಗಸ್ಟ್ನಲ್ಲಿ ಬುಡಾಪೆಸ್ಟ್ನಲ್ಲಿ ನಡೆದಿತ್ತು. ಮುಂದಿನ ಆವೃತ್ತಿಯು 2025ರಲ್ಲಿ ಟೋಕಿಯೋದಲ್ಲಿ ನಡೆಯಲಿದೆ, ನಂತರ ಬೀಜಿಂಗ್ 2027ರಲ್ಲಿ ನಡೆಯಲಿದೆ. ಬೀಜಿಂಗ್ ಸ್ಪೋರ್ಟ್ಸ್ ಬ್ಯೂರೋದ ನಿರ್ದೇಶಕ ಜಾವೋ ವೆನ್ ಒತ್ತಿ ಹೇಳಿದರು, ವಿಶ್ವ ಅಥ್ಲೆಟಿಕ್ಸ್ಗೆ ಬೀಜಿಂಗ್ನ ವಿಶ್ವಾಸ ಮತ್ತು ಬೆಂಬಲಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 2015ರಲ್ಲಿ 15ನೇ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳ ನಂತರ ಬೀಜಿಂಗ್ 21ನೇ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸಲು ಗೌರವಿಸಲ್ಪಟ್ಟಿದೆ. ವಿಶ್ವದ ಅತ್ಯುನ್ನತ ಮಟ್ಟದ ಅಥ್ಲೆಟಿಕ್ಸ್ ಈವೆಂಟ್ 2027ರಲ್ಲಿ ಬೀಜಿಂಗ್ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಆಯೋಜಿಸುವ ವಿಶ್ವದ ಮೊದಲ ನಗರವಾಗಿದೆ. ಪ್ರಾಚೀನ ಮತ್ತು ಆಧುನಿಕ ರಾಜಧಾನಿಯ ಮೋಡಿಯನ್ನು ಅನುಭವಿಸಲು ವಿಶ್ವ ಅಥ್ಲೆಟಿಕ್ಸ್ ಕುಟುಂಬವು ಬೀಜಿಂಗ್ಗೆ ಮರಳುವುದನ್ನು ನಾವು ಎದುರು ನೋಡುತ್ತಿದ್ದೇವೆ. ವಿಶ್ವ ಅಥ್ಲೆಟಿಕ್ಸ್ನ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಬೀಜಿಂಗ್ ಅಸಾಧಾರಣ ಅಥ್ಲೆಟಿಕ್ಸ್ ಈವೆಂಟ್ ಅನ್ನು ಜಗತ್ತಿಗೆ ತಲುಪಿಸಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತದೆ ಎಂದು ಅವರು ತೀರ್ಮಾನಿಸಿದರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.